ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇದು ಪಾರ್ಟ್ 2 ಆಗಿರುತ್ತೆ ಮ್ಯಾಥಮೆಟಿಕ್ಸ್ ಟೆಸ್ಟಿಂಗ್ ಟೆಕ್ನಿಕ್ಸ್. ನೋಡಿ, ಪ್ರತಿಯೊಂದು ವಿಡಿಯೋಗೆ ಹೋಗಿಂತ ಮುಂಚೆ ಪದೇ ಹೇಳ್ತಾ ಇದ್ದೀನಿ ಇದನ್ನ. ಸೊ ಈ ಒಂದು ವಿಡಿಯೋ ನಾಲೆಜ್ ಏನಿರುತ್ತೆ ಇದು ನಿಮ್ಮ ಸ್ಕೋರಿಂಗ್ಗೆ ಅಂದ್ರೆ ಎಕ್ಸ್ಟ್ರಾ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕಾಗಿರುತ್ತೆ ಹೊರತು ಈ ನಾಲೆಜ್ ಎಂಟೈರ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಓನ್ಲಿ ಸೋರ್ಸ್ ಆಫ್ ನಾಲೆಜ್ ಆಗಿರಬಾರ್ದು. ಇದು ನನ್ನ ಪರ್ಸನಲ್ ಕನ್ಸರ್ನ್. ನೋಡಿ, ನನ್ನ ಎಕ್ಸ್ಪೆಕ್ಟೇಷನ್ ಸಿಂಪಲ್. ನೀವೊಂದು 25-30 ಸಾಲ್ವ್ ಮಾಡ್ತೀರಾ. ನಾನು ಹೇಳ್ಕೊಟ್ಟಿರ್ತಕ್ಕಂಥ ಟ್ರಿಕ್ಸ್ಗಳನ್ನ ರೆಸ್ಟ್ ಆಫ್ ದ ಕ್ವಶನ್ಸ್ ಅಪ್ಲೈ ಮಾಡೋದು 15-20 ತಗೊಂಡ್ರೆ ನೀವು ನಿಮ್ಮ ಮಾರ್ಕ್ಸ್ 40-45 ಆಗುತ್ತೆ, ವಿಚ್ ಇಸ್ ರಿಲಿ ಗುಡ್ ಸ್ಕೋರ್ ಅಂಡ್ ವಿಚ್ ವಿಲ್ ಗೆಟ್ ಎ ಗುಡ್ ರ್ಯಾಂಕ್. ಓಕೆ, ಆ ಒಂದು ಪರ್ಪಸ್ಗೆ ಅಷ್ಟೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಪ್ರಮೋಟ್ ಮಾಡೋದಿಲ್ಲ ಇದನ್ನ ಎಂಟೈರ್ ಪೇಪರ್ಗೆ ಅಪ್ಲೈ ಮಾಡೋದಕ್ಕೆ. ಇಫ್ ಯು ಆರ್ ಡೂಯಿಂಗ್ ಇಟ್, ಇಟ್ಸ್ ಯುವರ್ ಓನ್ ರಿಸ್ಕ್. ಓಕೆ, ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ನಿಮಗೆ ಇದ್ರಲ್ಲಿ ರಿಸಲ್ಟ್ ಬರಬೇಕಾಗಿರುತ್ತೆ. ಅದಾದ್ಮೇಲೆ ಅಪ್ಲೈ ಮಾಡಬೇಕಾಗಿರುತ್ತೆ. ಮನೋಜನ ಹೇಳ್ಬಿಟ್ಟು ನಾನು ಕೇಳಿಸ್ಕೊಂಡ್ಬಿಟ್ಟೆ, ಓಕೆ ಹಿಂಗೆ ಆದ್ರೆ ಹಿಂಗೆ ಆಗ್ಬಿಡುತ್ತೆ. ನೋ, ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ನಿಮಗೆ ಲಾಜಿಕಲ್ ಥಿಂಕಿಂಗ್ ಬರಬೇಕು. ಈ ರೀತಿ ಆನ್ಸರ್ನ ಮಡಗಿದ್ದಾರೆ, ನಾನು ಈ ರೀತಿ ಎಲಿಮಿನೇಟ್ ಮಾಡ್ತೀನಿ, ಐ ಆಮ್ ಗೋನಾ ಗೆಟ್ ದ ಆನ್ಸರ್ ಸಮಥಿಂಗ್ ಲೈಕ್ ದಿಸ್. ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್. ಅದಕ್ಕೆ ಸಾಲ್ವ್ ಮಾಡಬೇಕಾಗಿರುತ್ತೆ, ನಿಮಗೆ ಎಕ್ಸ್ಪೀರಿಯನ್ಸ್ ಬರಬೇಕಾಗಿರುತ್ತೆ, ಅದಾದ್ಮೇಲೆ ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡಿ, ನಾನು ಹೇಳೋ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಪ್ರಾಕ್ಟಿಕಲ್ ಮೆಥಡ್ಸ್. ಓಕೆ, ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅರ್ಥ ಆಗಿ ನಿಮಗೆ ಕೈಗೆ ಬಂದ್ರೆ ನೀವು ಇದನ್ನ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಮಾಡೋಕ್ಕಾಗೋದಿಲ್ಲ. ಓಕೆ, ಡಿಸ್ಕ್ಲೇಮರ್ ಕೊಡ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮನೆ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ಯಾವ ವಿಡಿಯೋನು ಮಿಸ್ ಆಗಬೇಡಿ, ಬಿಕಾಸ್ ಪ್ರತಿಯೊಂದು ವಿಡಿಯೋನು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ದು ಫಾಲೋ ಮಾಡೋದಾಗಿರುತ್ತೆ. ಅಂಡ್ ಆಲ್ಸೋ ಚಾಟ್ ಬೋರ್ಡ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಬೇಕಂದ್ರೆ ಎಕ್ಸ್ಟ್ರಾ ಗೆಸ್ಸಿಂಗ್ ಟೆಕ್ನಿಕ್ಸು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಿಬಿಲ್ಡ್ ಪ್ರಾಂಪ್ಟ್ ಇರುತ್ತೆ, ನಿಮ್ಗೆ ಕೊಡುತ್ತೆ. ಆ್ಯಂಡ್ ಆಲ್ಸೋ KCT ಏನೇ ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಟ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಮಾರ್ಕ್ಸ್ ರ್ಯಾಂಕ್ ಆಗಿರ್ಬೋದು, ಎಲ್ಲ ಸಿಗುತ್ತೆ ಅಲ್ಲೇ. ಇಂಟರ್ನೆಟಲ್ಲಿ ಹುಡುಕಾಡ್ಕೊಂಡು ಸುಮ್ಮನೆ ಪೇಚಾಡಬೇಡಿ, ಎಲ್ಲ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಮಾಡಿದ್ರೆ ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ ಬನ್ನಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು 2 ಟೆಕ್ನಿಕ್ನ ಡಿಸ್ಕಸ್ ಮಾಡಿದೆ. ಒಂದು ಬಂದ್ಬಿಟ್ಟು ಲುಕ್ ಫಾರ್ ಪ್ಯಾಟರ್ನ್ಸ್ ಇನ್ ದ ಆನ್ಸರ್, ಸೆಕೆಂಡ್ ಒಂದು ಬಂದ್ಬಿಟ್ಟು ಲೆಂತ್ ಆಫ್ ದ ಆನ್ಸರ್. ಈ ಒಂದು ವಿಡಿಯೋದಲ್ಲಿ ಇನ್ನೆರಡು ಟೆಕ್ನಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಸ್ಪೆಸಿಫಿಕ್ ವಿಡಿಯೋ ಹೈಲೈಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೆಕ್ನಿಕ್ಸು ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಟ್ಸ್ ಗೋನ್ ಬಿ ಫನ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಮಿಡಲ್ ಆಪ್ಷನ್ ರೂಲ್ ಡಿಸ್ಕಸ್ ಮಾಡ್ತಾ ಇದ್ದು ನಾವು. ನಾನು ಆಗಲೇ ನಿಮಗೆ ಮಿಡಲ್ ಆಪ್ಷನ್ ರೂಲ್ನ ಹೇಳ್ಕೊಟ್ಟಿದ್ದೀನಿ. ಯಾವಾಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ, ಫಸ್ಟ್ ಟೆಕ್ನಿಕ್ನ ಕಲ್ತ್ಕೋಬೇಕಾದ್ರೆ. ಇಫ್ ಮಲ್ಟಿಪಲ್ ಆಪ್ಷನ್ಸ್ ಆರ್ ಸಿಮಿಲರ್, ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1 ಅಲ್ಲಿ C ಮತ್ತು D ಸಿಮಿಲರ್ ಆಗಿದೆ ಅಂತ ಹೇಳಿದೆ ಅಲ್ವಾ ನಾನು. ಸೊ ಹೋಗೋಣ ಬನ್ನಿ ಕ್ವಶನ್ ನಂಬರ್ 1ಗೆ. ಕ್ವಶನ್ ನಂಬರ್ 1 ನೋಡಿ, ಇದರಲ್ಲಿ ಏನಿದೆ, C ಮತ್ತು D ಸಿಮಿಲರ್ ಆಗಿದೆ. ಓಕೆ, ನಾನು C ನ ಆಪ್ಷನ್ ಆಗಿ ತಗೊಂಡೆ, C ನ ಆನ್ಸರ್ ಅಂತ ನಾನೇ ಕನ್ಸಿಡರ್ ಮಾಡ್ಕೊಂಡೆ. ಏನಕ್ಕೆ ಅಂತ ನೀವು ಕೇಳಿದಾಗ ನಾನು ರೀಸನ್ ಕೊಟ್ಟೆ. ಯಾವಾಗ ಇಂಥ ಸಿಚುವೇಶನ್ ಇಡ್ತೀವಿ, ಅಥವಾ ಮೋಸ್ಟ್ ಆಫ್ ದ ಟೈಮು B ಅಥವಾ C ಅಲ್ಲಿ ಆನ್ಸರ್ ಇರ್ತಕ್ಕಂಥ ಚಾನ್ಸಸ್ ಅಂಡ್ ಅವೆರಡು ಆನ್ಸರ್ ಆಗಿರ್ತಕ್ಕಂಥ ಚಾನ್ಸು 40 to 45% ಇರುತ್ತೆ. ಆ ಒಂದು ರೀಸನ್ಗೆ ನಾನು D ಮತ್ತು C ಅಲ್ಲಿ ಕನ್ಫ್ಯೂಷನ್ ಇದಲ್ಲ, ಐಲ್ ಬಿ ಗೋಯಿಂಗ್ ವಿತ್ C ಅಂತ ಹೇಳಿದ್ದು. ಅಂಡ್ ಗೆಸ್ ವಾಟ್, ದಟ್ ಇಸ್ ಅವರ್ ಆನ್ಸರ್. ಓಕೆ, ಅಂಡ್ ಈ ರೀತಿ ಮಿಡಲ್ ಆಪ್ಷನ್ ರೂಲು ಕೆಲಸ ಮಾಡುತ್ತೆ. ಅಂತಂದ್ರೆ ವೆನ್ ಯು ಆರ್ ಅನ್ಶೂರ್, ಪಿಕ್ ದ ಮಿಡಲ್ ಆಪ್ಷನ್ B ಅಥವಾ C ಆಸ್ ದೇ ಆರ್ ಕರೆಕ್ಟ್ ಅಬೌಟ್ 40 to 45% ಆಫ್ ದ ಟೈಮ್. ಓಕೆ, ಎಕ್ಸಾಂಪಲ್ ಕ್ವಶನ್ ನಂಬರ್ 14 ಕೊಟ್ಟಿದ್ದೀನಿ. ಎಷ್ಟು ಆಪ್ಷನ್ಗಳಿಗೆ ಆಲ್ಮೋಸ್ಟ್ B ಅಥವಾ C ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, ನೆಕ್ಸ್ಟ್ ಟೆಕ್ನಿಕ್ ಹೋಗೋಣ ಬನ್ನಿ. ಎಲಿಮಿನೇಟ್ ಎಕ್ಸ್ಟ್ರೀಮ್. ನೋಡಿ, ಎಲಿಮಿನೇಟ್ ಎಕ್ಸ್ಟ್ರೀಮ್ಗೆ ನಾನು ನಿಮಗೆ ಸಪರೇಟ್ ವಿಡಿಯೋ ಮಾಡ್ಕೊಡ್ತೀನಿ, ಬಿಕಾಸ್ ನನಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ. ಸೊ ಹಂಗೆ ನಿಮಗೆ ಡೆಡಿಕೇಟೆಡ್ ವಿಡಿಯೋ, ಬಟ್ ಲೈಟ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ಹೆಂಗೆ ಅಂತಂದ್ರೆ ಕೆಲವೊಂದು ಆಪ್ಷನ್ಗಳು ನಮಗೆ ಸೆನ್ಸ್ ಆಗೋದಿಲ್ಲ. ಓಕೆ, ಎಕ್ಸ್ಟ್ರೀಮ್ ಅಂತ ಅನ್ಸ್ಬಿಡ್ತಾವೆ ನಮಗೆ. ಅದನ್ನ ಎಲಿಮಿನೇಟ್ ಮಾಡ್ಕೊಂತ ಆನ್ಸರ್ಗೆ ಹತ್ರ ಬಂದು ಆನ್ಸರ್ನ ಪ್ರಿಡಿಕ್ಟ್ ಮಾಡ್ತಕ್ಕಂಥ ಒಂದು ಮೆಥಡ್ ಬೇಸಿಕಲಿ ಎಲಿಮಿನೇಟ್ ಎಕ್ಸ್ಟ್ರೀಮ್ಸ್ ಮೆಥಡ್ ಆಗಿರುತ್ತೆ. ಇದನ್ನ ನಿಮಗೆ ಸಪರೇಟ್ ಡೆಡಿಕೇಟೆಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೆಕ್ನಿಕ್ಸ್ಗಳಿಗೆ ಹೋಗೋಣ. ನೋಡಿ, ನೀವೇನಾದ್ರೂ ಆಲ್ಜಿಬ್ರಾ, ಕ್ಯಾಲ್ಕುಲಸ್ಸು ಇಂಥದ್ರಲ್ಲಿ ಏನಾದ್ರು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ರೆ ಈ ಟೆಕ್ನಿಕ್ಸ್ಗಳನ್ನ ನ್ಯಾಪ್ ಮಾಡ್ಕೊಡ್ರಿ. ದಿಸ್ ಇಸ್ ಮೆಮರಿ ಟೆಕ್ನಿಕ್ಸ್. ಓಕೆ, ಫಸ್ಟ್ ಪಾಯಿಂಟ್ ಬಿಟ್ಟಾಕ್ಬಿಡಿ. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡಿ. 0 is often the answer for determinant questions. For example, question number 24 ನೋಡಿದ್ರೆ D is equal to 0. ನಿಮ್ಮ ಹತ್ರ ಏನಾದರೂ ಡಿಟರ್ಮಿನೆಂಟ್ ಕ್ವಶನ್ ಇದೆ ಅಂಡ್ ನಿಮ್ಮ ಹತ್ರ ಟೈಮ್ ಇಲ್ಲ, ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ, ನಿಮ್ಗೇನು ಗೊತ್ತಾಗ್ತಾ ಇಲ್ಲ, ಅಂಡ್ ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ಆನ್ಸರ್ 0 ಇದೆ, ಗೋ ಫಾರ್ ಇಟ್. ಬಿಕಾಸ್ ನಾನು ನೋಡಿರೋ ಪ್ರಕಾರ ಮೋಸ್ಟ್ ಆಫ್ ದ ಪೇಪರ್ ಅಲ್ಲಿ ಎಲ್ಲಿ ಡಿಟರ್ಮಿನೆಂಟ್ ಕ್ವಶನ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ 0 ಇರುತ್ತೆ. ಮೋಸ್ಟ್ ಆ 0ನೇ ಆನ್ಸರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬರೀ ನಾನು ನಿಮ್ಗೆ ಸುಮ್ಮನೆ ಹೇಳ್ತಾ ಇಲ್ಲ, ಬೇಕಾದ್ರೆ ನೀವೇ ಮಲ್ಟಿಪಲ್ ಕ್ವಶನ್ ಪೇಪರ್ ತೆಗೆದು ನೋಡ್ಕೊಳ್ಳಿ. ಅಕಸ್ಮಾತ್ 0 ಇದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ 0ನೇ ಆನ್ಸರ್ ಆಗಿರುತ್ತೆ. ಐಮ್ ಟೆಲ್ಲಿಂಗ್ ಮೋಸ್ಟ್ ಆಫ್ ದ ಟೈಮ್, ನಾಟ್ ಆಲ್ ದ ಟೈಮ್. ಮೋಸ್ಟ್ ಆಫ್ ದ ಟೈಮ್ 0 ಆನ್ಸರ್ ಆಗಿರುತ್ತೆ. ಸೊ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಾನೆ ಗೋ ಫಾರ್ ಇಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಇವಾಗ ನಿಮ್ಮ ಕ್ವೆಶ್ಚನ್ ಅಲ್ಲಿ ಏನಾದರೂ ಎಕ್ಸ್ಪೋನೆನ್ಷಿಯಲ್ಲು ಅಥವಾ ಲಾಗರಿಥಮಿಕ್ ಇದ್ರೆ, ಓಕೆ, ನಿಮ್ಮ ಕ್ವಶನ್ ಅಲ್ಲಿ ಕ್ವಶನ್ ಟೈಪ್ಸು ಎಕ್ಸ್ಪೋನೆನ್ಷಿಯಲ್ ಅಥವಾ ಲಾಗರಿಥಮಿಕ್ ಇದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್, ಅದರಲ್ಲಿ ಆಪ್ಷನ್ ಅಲ್ಲಿ 1 ಇದ್ರೆ ಯು ಕ್ಯಾನ್ ಗೋ ವಿತ್ ಡೈರೆಕ್ಟ್ಲಿ 1.
ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ದಯವಿಟ್ಟು ಕಾನ್ಸ್ಟೆಂಟ್ಗಳನ್ನ ಜ್ಞಾಪಕ ಕಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ವ್ಯಾಲ್ಯೂ ಆಗಿರ್ಬೋದು, e⁻1/e ವ್ಯಾಲ್ಯೂ ಆಗಿರ್ಬೋದು, ಆ್ಯಂಡ್ ಓಕೆ 1/e⁻1/e ಆಗಿರ್ಬೋದು. ಈ ಎಲ್ಲ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. e⁻e ಆಗಿರ್ಬೋದು, ಎಲ್ಲ ವ್ಯಾಲ್ಯೂ ಗೊತ್ತಿರಬೇಕು. ಐ ವ್ಯಾಲ್ಯೂ ಆಗಿರಬೇಕು, ಐ ವ್ಯಾಲ್ಯೂ, ಇವೆಲ್ಲ ವ್ಯಾಲ್ಯೂ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಗೊತ್ತಿರಬೇಕು. ಓಕೆ, ಇದು ಮ್ಯಾಥಮೆಟಿಕ್ಸಲ್ಲಿ ಇನ್ನೂ ಬರ್ತವೆ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ನಿಮಗೆ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಸ್ಪೀಡ್ ಆಫ್ ಲೈಟು, ಮತ್ತು ಗ್ರಾವಿಟಿ, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು, ಮತ್ತು ಅವಾಗಡ್ರೋ ನಂಬರು, ಆಮೇಲೆ ಕೆಲವೊಂದು ಗ್ಯಾಸ್ ಕಾನ್ಸ್ಟೆಂಟ್ಗಳು, ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಮತ್ತು ಅಟಾಮಿಕ್ ಮಾಸು, ಇವೆಲ್ಲ ಗೊತ್ತಿರಬೇಕಾಗಿರುತ್ತೆ ನಿಮಗೆ. ತಮಾಷೆನೇ ಇಲ್ಲ, ನಿಮಗೆ ಎಂಥ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದರೆ ಅದು ನಿಮ್ಗೆ ಅಕಸ್ಮಾತ್ ಅದು ಗೊತ್ತಿಲ್ಲ ಅಂತಂದರೆ ನಿಮಗೆ ಫಾರ್ಮುಲಾ ಗೊತ್ತು, ಮೆಥಡ್ ಗೊತ್ತು, ಬಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ನಾವು ಬರ್ತಿಲ್ಲ, ಹೊಡ್ಸ್ಕೊಂಡ್ಬಿಟ್ರಿ ಅಂತಲೇ ಅರ್ಥ ಅಲ್ಲಿ. ಓಕೆ, ಅದಕ್ಕೇನೆ ಹೇಳ್ತಾ ಇರೋದು, ಪ್ರತಿಯೊಂದನ್ನು ನೀವು ಕಲಿಬೇಕಾಗಿರುತ್ತೆ. ಅದರಲ್ಲೂ ಕಾನ್ಸ್ಟೆಂಟ್ಗಳನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ಹೇಳಿ ಕಾನ್ಸ್ಟೆಂಟ್ ಶೀಟ್ ಬೇಕು ಅಂತ ಐ ಆಮ್ ಗೋನಾ ಪ್ರೊವೈಡ್ ಯು. ಓಕೆ, ಅದಾಗಿರುತ್ತೆ. ಸೊ ಇದರಲ್ಲಿ ನಾವು ಆಲ್ಜಿಬ್ರಾದಲ್ಲಿ ಬೇಸಿಕಲಿ 2 ಮೆಥಡ್ ಕಲ್ತ್ಕೊಂಡು, ಡಿಟರ್ಮಿನೆಂಟ್ ಆಗಿದ್ರೆ ನಮಗೆ ಆಲ್ಮೋಸ್ಟ್ ಆನ್ಸರ್ 0 ಇದ್ರೆ ಆಲ್ಮೋಸ್ಟ್ 0 ಆನ್ಸರ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ಆಲ್ಸೋ ಅಕಸ್ಮಾತ್ ನಿಮ್ಮ ಕ್ವಶನ್ ಏನಾದರೂ ಎಕ್ಸ್ಪೋನೆನ್ಷಿಯಲ್ ಅಥವಾ ಲಾಗರಿಥಮಿಕ್ ಆಗಿದ್ರೆ 1 ಇದ್ರೆ ನಿಮ್ಮ ಆನ್ಸರಲ್ಲಿ, ಅಂದರೆ ಆಪ್ಷನ್ಸ್ ಅಲ್ಲಿ 1 ಆನ್ಸರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಅಲ್ಲಿ e⁻1/e ಅಂತ ಇದೆ. ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1.14 ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1. ಸೊ ಅದಕ್ಕೆ ಹೇಳಿದ್ದು ನಾನು, ಅದಕ್ಕೆ ನಿಮ್ಮ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಗೊತ್ತಿರಬೇಕು ಅಂತ ಹೇಳಿದ್ದು ನಾನು. ಓಕೆ, ಕ್ವಶನ್ ನಂಬರ್ 9 ಆಲ್ಮೋಸ್ಟ್ 0.1 ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಬನ್ನಿ, ಜಿಯೋಮೆಟ್ರಿ. ಓಕೆ, ಜಿಯೋಮೆಟ್ರಿ ಬಂದರೆ ಯಾವುದಾದ್ರೂ ಆಪ್ಷನ್, ಜಿಯೋಮೆಟ್ರಿ ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಆಪ್ಷನ್ 90 ಡಿಗ್ರಿ ಇದೆ ಅಂತಂದ್ರೆ, ಅಂಡ್ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ, ಮೋಸ್ಟ್ಲಿ ಕಾಮನ್ ಆನ್ಸರು 90 ಡಿಗ್ರಿ ಆಗಿರುತ್ತೆ. ಓಕೆ, ಇದು ನನ್ನ ಅಬ್ಸರ್ವೇಷನ್. ಆ್ಯಂಡ್ ನೀವು ಬೇಕಾದ್ರೆ ಯಾವ ಪೇಪರ್ ಚೆಕ್ ಮಾಡ್ಕೊಳ್ಳಿ, ಅಂದರೆ ಮಲ್ಟಿಪಲ್ ಪೇಪರ್ನ ಕಂಪೇರ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ಅಬ್ಸರ್ವೇಷನ್ ಇದು 90% ಏನಿರುತ್ತೆ ಇದು ಆನ್ಸರ್ ಆಗಿರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಅಂದರೆ ರೈಟ್ ಆಂಗಲ್ ಟ್ರಯಾಂಗಲ್ ಆಲ್ಮೋಸ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಸಿಂಪಲ್ ಫ್ರಾಕ್ಷನ್ಸ್ ಆಗಿರ್ತಕ್ಕಂಥ 1/2 ಆಗಿರ್ಬೋದು, 1/3 ಆಗಿರ್ಬೋದು, ಇಂಥ ಸಿಂಪಲ್ ಫ್ರಾಕ್ಷನ್ಗಳು ಏನಿರ್ತವೆ ಇವೇ ಮೋಸ್ಟ್ ಲೈಕ್ಲಿ ಆನ್ಸರ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥವಕ್ಕಿಂತ. ಓಕೆ, ಸಿಂಪಲ್ ಆಗಿರ್ತಾವೆ ಅಕಸ್ಮಾತ್ ಆಪ್ಷನ್ ಇದ್ರೆ ಗೋ ಫಾರ್ ಇಟ್. ಓಕೆ, ನೆಕ್ಸ್ಟು ಸರ್ಕಲ್ ಏರಿಯಾ ಕ್ವೆಶನ್ಸ್ ಆಫ್ಟನ್ ಇನ್ವಾಲ್ವ್ಸ್ ಪೈ. ಸರ್ಕಲ್ ಏರಿಯಾ ಕ್ವೆಶನ್ಸ್ ಏನಾದರೂ ಬಂದಿದ್ರೆ ಇದರಲ್ಲಿ ಪೈ ಆಲ್ಮೋಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಆನ್ಸರಲ್ಲಿ. ಓಕೆ, ನೆಕ್ಸ್ಟ್ ಪ್ರೊಬಬಿಲಿಟಿಗೆ ಬರೋದಾದ್ರೆ, ಪ್ರೊಬಬಿಲಿಟಿ ವೆರಿ ಸಿಂಪಲ್ ನೋಡಿ. ಅಕಸ್ಮಾತ್ ಆನ್ಸರ್ಸ್ ಏನಿರ್ತವೆ ಫ್ರಾಕ್ಷನ್ಸ್ ವಿತ್ ಡಿನಾಮಿನೇಟರ್ಸ್ ಇದ್ರೆ, ಫ್ರಾಕ್ಷನ್ಸ್ ವಿತ್ ಡಿನಾಮಿನೇಟರ್ಸ್ ಇದ್ರೆ, ಆ ಡಿನಾಮಿನೇಟರ್ ವ್ಯಾಲ್ಯೂ ಇಲ್ಲಿ ಐದರ್ ಅದು ನಿಮಗೆ ಪವರ್ ಆಫ್ 2 ಆಗಿರುತ್ತೆ, ಇಲ್ಲಾಂದ್ರೆ ಮಲ್ಟಿಪಲ್ ಆಫ್ 6 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 60 ನೋಡಿ, 1/30. 30 ಏನು, ಇಟ್ಸ್ ಒನ್ ಆಫ್ ದ ಮಲ್ಟಿಪಲ್ ಆಫ್ 6. ಓಕೆ, ಆ್ಯಂಡ್ ಪವರ್ ಆಫ್ 2 ಬೇಸಿಕ್ಲಿ ಯಾವುದಾದ್ರು ತಗೊಳ್ಳಿ, ಪವರ್ ಆಫ್ 2 ಇದ್ರೆ ಆಲ್ಮೋಸ್ಟ್ ಅದು ಆನ್ಸರ್ ಆಗಿರೋ ತುಂಬ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟು ಮೆಟ್ರಿಕ್ಸ್ ಅಥವಾ ವೆಕ್ಟರ್ಗೆ ಬರ್ದಾದ್ರೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದ್ರೆ ಯಾವ್ದಾದ್ರು ಕ್ವಶನ್ ಅಲ್ಲಿ. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಅ ಕಾಮನ್ ಆನ್ಸರ್, ಸಿಂಪಲ್ ಆಯ್ತಾ. ಆಮೇಲೆ ಡಿಟರ್ಮಿನೆಂಟ್ ಅಲ್ಲಿ 0 ಅಕಸ್ಮಾತ್ ಇದ್ರೆ ಅದು ಆನ್ಸರ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಫಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಜಿಬ್ರಾ ಮತ್ತು ಕ್ಯಾಲ್ಕುಲಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ನೆಕ್ಸ್ಟು ಕಾಮನ್ ಪ್ಯಾಟರ್ನ್ಸ್. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಪಾರ್ಟನ್ನ ಬೇಸಿಕ್ಲಿ ನೀವು ಓದ್ಕೊಳ್ಳಿ. ಓಕೆ, ಇದನ್ನಿಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಕಸ್ಮಾತ್ ನೀವು ಪೇಪರಲ್ಲಿ ಯಾವುದಾದ್ರೂ ಸೇಮ್ ಆಪ್ಷನ್ ಎಷ್ಟು ರಿಪೀಟ್ ಆಗಿದ್ರೆ, ಸೊ ಅದು ಟೈಪ್ ಆಗಿರುತ್ತೆ ಯೂಶುವಲಿ. ಸೊ ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡಿ, ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ನಿಮ್ಗೆ ಗ್ರೇಸ್ ಆದರೆ ಗ್ರೇಸ್ ಸಿಗುತ್ತೆ. ಓಕೆ, ಪ್ಲೀಸ್ ಬಿ ಸ್ಮಾರ್ಟ್, ರೀಡ್ ದ ಆಪ್ಷನ್ಸ್ ಫಸ್ಟ್. ಓಕೆ, ನೆಕ್ಸ್ಟು ನ್ಯೂಮರಿಕಲ್ ಆನ್ಸರ್ಸ್ ಬರೋದಾದ್ರೆ, ಸ್ಮಾಲ್ ಇಂಟೀಜರ್ಸ್ ನಿಮ್ಗೆ ಎಲ್ಲಾದರೂ ಇದ್ರೆ ಕಾಣಿಸಿದ್ರೆ ಗೋ ಫಾರ್ ಸ್ಮಾಲ್ ಇಂಟೀಜರ್ಸ್, ಬಿಕಾಸ್ ಸ್ಮಾಲ್ ಇಂಟೀಜರ್ಸ್ ಆನ್ಸರ್ ಆಗಿರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 48 ಅಲ್ಲಿ C3 ವಿಚ್ ಇಸ್ ಸ್ಮಾಲ್ ಇಂಟೀಜರ್ ಅಂಡ್ ಅದು ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟು ನನ್ ಆಫ್ ದ ಎಬನ ನಂಬಕ್ಕೆ ಹೋಗ್ಬೇಡಿ, ಬಿಕಾಸ್ ಅದರ ಪ್ರಾಬಬಿಲಿಟಿ ಬರೀ 25% ಅಷ್ಟೇ ಇರುತ್ತೆ. ಇದನ್ನ ನಂಬಕ್ಕೆ ಹೋಗ್ಬೇಡಿ. ಎಲ್ಲಾದರೂ ಬಂತು ಅಂತಂದ್ರೆ ಅದನ್ನ ಟಿಕ್ ಹಾಕಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟು ಫಸ್ಟ್ ಅಥವಾ ಲಾಸ್ಟ್ ಆಪ್ಷನ್ ಬಿಟ್ಬಿಡಿ, ಬಿಕಾಸ್ ಆಪ್ಷನ್ ಎ ಕರೆಕ್ಟ್ ಆಗಿರ್ತಕ್ಕಂಥ ಚಾನ್ಸಸ್ ಬರೀ 20% ಇರುತ್ತೆ, ಅಂಡ್ ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಚಾನ್ಸಸ್ ಬರೀ 30% ಇರುತ್ತೆ. ಓಕೆ, ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಚಾನ್ಸಸ್ 40 to 45% ಇರುತ್ತೆ. ಓಕೆ, ಸೊ ಇದಾಗಿತ್ತು ನಮ್ಮ ಮ್ಯಾಥಮೆಟಿಕ್ಸ್ ಶಾರ್ಟ್ ಕಟ್ ಟ್ರಿಕ್ಕು. ನಾನು ಕ್ವಶನ್ಗಳನ್ನ ಸಾಲ್ವ್ ಮಾಡ್ತೇನೆ ಅಂತ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್ ಬಾಯ್.